ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಅಖಿಲಾಂಕ. ಇವತ್ತು ಮತ್ತೊಂದು ವಿಡಿಯೋಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿರೋದು ಲಕ್ಷ್ಮೀ ಲಿಂಗ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡ್ತಾ ಹೋದರೆ ಇದು ಪಶ್ಚಿಮ ಚಾಲುಕ್ಯರಿಗೆ ಸೇರುತ್ತೆ ಅನ್ನೋದು ಬಹಳ ಎದ್ದು ಕಾಣುವಂತಹ ವಿಚಾರವಿದೆ. ಈ ದೇವಾಲಯ ಒಂದು ತ್ರಿಕೂಟ ಅಥವಾ ತ್ರಿಕೂಟೇಶ್ವರ ಅಂತ ನಾವೇನು ಬಹಳಷ್ಟು ದೇವಾಲಯಗಳಲ್ಲಿ ನೋಡಿದ್ದೀವಿ, ಆ ತ್ರಿಕೂಟ ಶೈಲಿಯಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. 3 ಗರ್ಭಗೃಹಗಳಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಎಲ್ಲ ಗೋಡೆಗಳು ಅವನತಿಯ ಹಾದಿಯನ್ನು ಹಿಡಿದಿತ್ತು ಅಂತ ಅನಿಸುತ್ತೆ. ಇಲ್ಲಿ ಸಿಕ್ಕಿರುವಂತಹ ಅಳಿದು ಉಳಿದ ಪಳುವಳಿಕೆಗಳನ್ನು ಆರ್ಕಿಯಾಲಜಿಯವರು ಅದಕ್ಕೆ ಒಂದು ನಂಬರಿಂಗ್ ಅಂತ ಕೊಟ್ಬಿಟ್ಟು ಆದಷ್ಟು ಸರಿಯಾದ ಜಾಗಗಳಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ಆದರೂ ಸಹ ಇಲ್ಲಿ ನೀವು ಆ ಕೆತ್ತನೆ ಇರುವಂತಹ ಕಲ್ಲುಗಳು, ಕೆತ್ತನೆ ಇಲ್ಲದೆ ಇರುವಂತಹ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಜೋಡಿಸಿ ಅದಕ್ಕೊಂದು ಆಕಾರ ಕೊಟ್ಟಿರುವುದನ್ನು ಬಹಳ ಸುಲಭವಾಗಿಯೇ ವೀಕ್ಷಿಸಿ ನಾವು ವಿಂಗಡಿಸಬಹುದು ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಫೌಂಡೇಶನ್ ಸ್ಟೋನ್ಸ್ ಅಂತ ಏನಿದೆ, ಆ ಫೌಂಡೇಶನ್ ಸ್ಟೋನ್ಗಳ ಮೇಲಿರುವಂತಹ ವಿಭಿನ್ನವಾದ ಕೆತ್ತನೆಗಳು. ಇದೀಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮೆಟ್ಟಿಲುಗಳು ಇದೆ. ಹಾಗೆ ಇಲ್ಲಿ ಮುಂಚೆ ಬಾಗಿಲಿತ್ತು ಅಂತ ಅನಿಸುತ್ತದೆ, ಆದರೆ ಈಗ ರಿನೋವೇಷನ್ ಟೈಮ್ನಲ್ಲಿ ಆ ಬಾಗಿಲಿನ ಒಂದು ವಾಸ್ಕಲ್ ಅಂತ ಹೇಳ್ತೀವಿ, ಅದು ಸಿಕ್ಕಿಲ್ಲದೆ ಇರೋ ಕಾರಣದಿಂದ ಅದನ್ನು ಹಾಗೆ ಕಲ್ಲುಗಳಿಂದ ಮುಚ್ಚಿದ್ದಾರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕಿಂಡಿಗಳನ್ನು ಕೊಟ್ಟು ಕಿಟಕಿಗಳನ್ನು ಇಟ್ಟು ಇದನ್ನು ಮತ್ತೆ ಒಂದು ರೂಪಕ್ಕೆ ತರಲಾಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಆನೆಗಳ ವಿಗ್ರಹಗಳನ್ನು ವಿರೂಪಗೊಳಿಸಲಾಗಿದೆ. ಹಾಗೆ ಇಲ್ಲಿರುವಂತಹ ಎಲ್ಲ ಕೆತ್ತನೆಗಳು ಸಹ ಲಕ್ಷ್ಮೇಶ್ವರದಲ್ಲಿರುವಂತಹ ಬಹಳಷ್ಟು ದೇವಾಲಯಗಳಿಗೆ ಹೊಂದುವಂತೆಯೇ ಈ ಕೆತ್ತನೆಗಳು ಸಹ ಇವೆ. ಲಕ್ಷ್ಮೀ ಲಿಂಗ ದೇವಾಲಯ ಎಂಬ ಹೆಸರು ಯಾಕೆ ಬಂತು ಅಂತ ಇತಿಹಾಸನ ಕೆದಕೋದಾದರೆ, ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಕ್ಷ್ಮಿಯ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಇಲ್ಲೇ ಪಕ್ಕದಲ್ಲೇ ಇರುವಂತಹ ಮತ್ತಷ್ಟು ದೇವಾಲಯದಂತಿರುವಂತಹ ಸಣ್ಣ ಪುಟ್ಟ ಗರ್ಭಗೃಹಗಳನ್ನು ನೋಡ್ತಾ ಹೋದರೆ ಅಲ್ಲಿ ನಮಗೆ ತೀರ್ಥಂಕರರ ಕೆತ್ತನೆ ಇರುವಂತಹ ಕಲ್ಲುಗಳು ಸಹ ಕಾಣ್ತವೆ. ಹಾಗೆ ದೇವಾಲಯದ ಪಕ್ಕದಲ್ಲಿ ನೋಡ್ತಾ ಹೋದರೆ ನಮಗೆ ಪಾಳು ಬಿದ್ದಂತಹ ಕೆಲವೊಂದಷ್ಟು ವಿಗ್ರಹಗಳು ಕಾಣ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ದೇವಿಯ ವಿಗ್ರಹ ಮರದಡಿಯಲ್ಲಿ ಭಗ್ನಗೊಂಡಿರಿದೆ, ಅದನ್ನು ಅಲ್ಲೇ ಮರದಡಿಯಲ್ಲೇ ಬಿಟ್ಟಿದ್ದಾರೆ. ಹಾಗೆ ಪಕ್ಕಕ್ಕೆ ಬಂದರೆ ಶಿವ ಪಾರ್ವತಿಯ ಭಗ್ನಗೊಂಡಿರುವಂತಹ ವಿಗ್ರಹ. ಆಗಲೇ ನಾನು ಹೇಳಿದಾಗೆ ತೀರ್ಥಂಕರರ ವಿಗ್ರಹ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ಆ ಗೋಡೆಯಲ್ಲೇ ಆ ತೀರ್ಥಂಕರರ ವಿಗ್ರಹ ಇರುವಂತಹ ಒಂದು ಕಲ್ಲುಗಳನ್ನು ಜೋಡಿಸಿ ಇಟ್ಟು ಆ ಗೋಡೆಯ ಒಂದು ಕಟ್ಟುವಿಕೆಯನ್ನು ಮಾಡಿ ಅದು ಕಾಣದೇ ಇರೋ ರೀತಿ ಆಗೋಗಿದೆ. ಆ ತೀರ್ಥಂಕರಿರುವ ಗೋಡೆಯಲ್ಲಿ ಪಕ್ಕದಲ್ಲಿರುವಂತಹ ಗರ್ಭಗುಡಿಯಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಬಹಳಷ್ಟು ವಿಸ್ಮಯಗಳನ್ನು ತನ್ನಲ್ಲಿಯೇ ಅಡಕ ಮಾಡಿಕೊಂಡು ಈ ದೇವಾಲಯ ನಿಂತಿದೆ. ಪಕ್ಕದಲ್ಲೇ ಈಗ ನೀವು ನೋಡ್ತಾ ಇದ್ದೀರಾ, ಮರದ ಕಟ್ಟಿಗೆಗಳನ್ನು ಹಾಕಿಬಿಟ್ಟಿದ್ದಾರೆ. ಅದರ ಹಿಂದೆ ಅಲ್ಲಿ ನೋಡ್ತಾ ಇದ್ದರೆ ನಿಮಗೆ ಶಾಸನದ ಕಲ್ಲು ಕಾಣ್ತಾ ಇದೆ. ಆ ಶಾಸನದ ಕಲ್ಲು ಇವರು ಮುಂದೆ ಇಟ್ಟಿರುವಂತಹ ಮರಗಳಿಂದ ಮುಚ್ಚಿ ಹೋಗಿದೆ ಅನ್ನೋದು ವಿಪರ್ಯಾಸ. ಪ್ರಾಯಶಃ ಇದು ಬಸದಿಯಾಗಿದ್ದಿರಬಹುದು, ಜೈನ ದೇವಾಲಯವಾಗಿದ್ದಿರಬಹುದು. ತದನಂತರ ಇದನ್ನು ಮಾರ್ಪಾಡು ಮಾಡಿ ಲಿಂಗ ಪ್ರತಿಷ್ಠಾಪನೆ ಮಾಡಿರುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ಯಾಕಂದರೆ ಇದೀಗ ಇಲ್ಲೇ ಮುಂಚೆ ನೋಡಿದಂತಹ ಶಂಖ ಬಸದಿಗೆ ಹೋಲಿಸಿದರೆ ಇಲ್ಲಿರುವ ಕೆತ್ತನೆಗಳು ಬಹಳಷ್ಟು ಆ ಶಂಖ ಬಸದಿಗೆ ಹೋಲುವಂತಹ ಕೆತ್ತನೆಗಳನ್ನೇ ಕಾಣಬಹುದು. ಸಿಕ್ಕಿರುವಂತಹ ಕೆಲವೊಂದಷ್ಟು ವಿಗ್ರಹಗಳನ್ನು ಅಥವಾ ಅವಶೇಷಗಳನ್ನು ಹೊಂದಿಸಿ ಈ ದೇವಾಲಯವನ್ನು ಮರುಸೃಷ್ಟಿ ಮಾಡಲಾಗಿದೆ ಅಂತಲೇ ಅನ್ಬೋದು. ಸುಮಾರು 10 ಅಥವಾ 11ನೇ ಶತಮಾನದ ಕಾಲದಲ್ಲಿ ಕಟ್ಟಿರಬಹುದಾದಂತಹ ದೇವಾಲಯ ಅಂತ ಇಲ್ಲಿನ ಸ್ಥಳೀಯರು ಹಾಗೂ ಇತಿಹಾಸ ಹೇಳ್ತದೆ. ಈ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ಬಹಳಷ್ಟು ಕೆತ್ತನೆಗಳು ಯಾವುದಂದರೆ, ಇಲ್ಲಿ ಇರುವಂತಹ ದೇವಾಲಯದ ಕೆತ್ತನೆಗಳು ಒಂದೇ ರೂಪ, ಒಂದೇ ರೀತಿಯ ಶೈಲಿ, ಹಾಗೂ ಅಲ್ಲಿರುವಂತಹ ಒಂದು ಕೆತ್ತನೆಯ ಬಿಂಬಗಳಿರಲಿ, ಹಾಗೆ ಕಲ್ಲಿನ ಒಂದು ಬಣ್ಣ ಏನಿದೆ, ಎಲ್ಲವೂ ಒಂದೇ ಕಡೆಯಿಂದ ತಂದಿರುವಂತಹ ಕಲ್ಲಿನಿಂದ ಕೆತ್ತಿರುವಂತಹ ಶಿಲೆಗಳು ಅನ್ನೋದು ಬಹಳ ಎದ್ದು ಕಾಣ್ತದೆ. ಈ ದೇವಾಲಯದ ಪಕ್ಕದಲ್ಲಿ ಮತ್ತು ಸುತ್ತಮುತ್ತಲೂ ಸಹ ಬಹಳಷ್ಟು ಭಗ್ನಗೊಂಡಿರುವಂತಹ ಅವಶೇಷಗಳನ್ನು ನೋಡ್ಬೋದು. ಇದೊಂದು ಗರ್ಭಗೃಹ. ಇದೀಗ ಅದರ ಪಕ್ಕದಲ್ಲಿರುವಂಥ ಈ ಒಂದು ಸಣ್ಣ ಗುಡಿಯನ್ನು ನೋಡ್ತಾ ಇದ್ದೀರಲ್ಲ, ಆ ಪಕ್ಕದಲ್ಲಿಯೇ ಆ ಗೋಡೆಯ ಮೇಲೆ ನಾವು ತೀರ್ಥಂಕರರ ಮೂರ್ತಿ ಕೆತ್ತಿರುವುದನ್ನು ನೋಡ್ಬೋದು. ಅದನ್ನು ಅಲ್ಲಿ ಬಣ್ಣ ಹೊಡೆದು ಮುಚ್ಚಿ ಇಡಲಾಗಿದೆ. ಹಾಗೆ ಬಹಳಷ್ಟು ಸೂಕ್ಷ್ಮ ವಿಚಾರಗಳನ್ನು ಈ ಹಳೆಯ ದೇವಾಲಯಗಳಲ್ಲಿ ನಾವು ನೋಡ್ತಾ ಹೋಗಬಹುದು.
ಹಾಗೆ ಇಲ್ಲಿ ಗಮನಿಸ್ತಾ ಹೋದರೆ ಇದಕ್ಕೆ 3 ದ್ವಾರಗಳನ್ನು ಈಗ ಮಾಡಿ ಬಿಟ್ಟಿದ್ದಾರೆ. ಒಳಗಡೆ ಹೋದರೆ ಅತ್ಯದ್ಭುತವಾದ ಕಂಬಗಳ ಒಂದು ಸಾಲನ್ನು ನೋಡ್ಬೋದು. ಹಾಗೆ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಇದಕ್ಕೆ ಲಕ್ಷ್ಮೀ ಲಿಂಗ ದೇವಾಲಯ ಅಂತ ಹೆಸರನ್ನು ಸಹ ನಾಮಕರಣ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಳಗಡೆ ಹೋದರೆ ನಮಗೆ ಕಂಬಗಳನ್ನು ಏನಂತಾರೆ, ಒಂದು ಆ ಲೇತ್ ಮೆಷಿನ್ನಲ್ಲಿ ಹಾಕಿ ಕೆತ್ತಿದಂತಹ ಒಂದು ಭಾವನೆ ಮೂಡಿಸುವಂತಹ ಕೆತ್ತನೆಗಳು ಈ ಕಂಬಗಳಲ್ಲಿ ಇದ್ದಾವೆ. ಹಾಗೆ ಹೊರಗಡೆ ನಾವು ಸುತ್ತಲೂ ನೋಡ್ತಾ ಹೋದರೆ ಒಂದು ನಮಗೆ ವಾಸ್ಕಲ್ಲು, ಅದರ ಬಾಗಿಲ ಸುತ್ತಲಿರುವಂತಹ ಕೆತ್ತನೆಗಳನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಲಕ್ಷ್ಮಿ ಹಾಗೂ 2 ಕಡೆ ಆನೆಗಳಿವೆ ಹೆಬ್ಬಾಗಿಲಿನ ಮೇಲ್ಭಾಗದಲ್ಲಿ. ಹಾಗೆ ಈಗ ಒಳಗಡೆ ನೀವು ನೋಡ್ತಾ ಇದ್ದೀರಾ, ಆಗಲೇ ಹೇಳಿದಾಗೆ ನವರಂಗ ಮತ್ತು ಗರ್ಭಗೃಹಗಳಲ್ಲಿ ಇರುವಂತಹ ಕಂಬಗಳನ್ನು ನೋಡಿದ್ರಿ. ಹಾಗೆ ಪಕ್ಕಕ್ಕೆ ಬಂದರೆ ಇಲ್ಲಿ ಅರಳಿಕಟ್ಟೆ ರೀತಿಯಲ್ಲಿ ಒಂದು ಮರ ಇದೆ. ಅದರ ಸುತ್ತಲೂ ಸಣ್ಣ ಪುಟ್ಟ ಅಳಿದುಳಿದ ಕೆತ್ತನೆಗಳು ಮತ್ತು ದೇವರ ವಿಗ್ರಹಗಳು, ನಾಗರ ವಿಗ್ರಹಗಳು, ಇತರೆ ದೇವರ ಛಾಯಾಚಿತ್ರ ಇರುವಂತಹ ಫೋಟೋಗಳನ್ನು ಬಿಟ್ಟಿದ್ದಾರೆ. ಇದೇ ಒಂದು ದೇವಾಲಯದ ಪಕ್ಕದಲ್ಲಿಯೇ ಪ್ರತಿಯೊಂದು ದೇವಾಲಯದಲ್ಲಿ ನೋಡಿದ ಹಾಗೆಯೇ ಒಂದು ಬಾವಿ ಸಹ ಇದೆ. ಅದು ಪುರಾತನ ಬಾವಿ. ಈ ದೇವಾಲಯದ ಉಪಯೋಗಕ್ಕಾಗಿ, ನೀರಿನ ಬಳಕೆಗಾಗಿ ಕಟ್ಟಿರುವಂತಹ ಬಾವಿ. ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ಎಲ್ಲೇ ಹೋದರೂ ಸಹ ನಾವು ದೇವಾಲಯದ ಪಕ್ಕದಲ್ಲಿ ಬಾವಿ, ಅದು ಕಲ್ಯಾಣಿಯಷ್ಟೇ ದೊಡ್ಡದಾದಂತಹ ಬಾವಿಗಳನ್ನು ನೋಡ್ಬೋದು. ಅದನ್ನು ನಾನೀಗ ತೋರಿಸ್ತೀನಿ. ಹಾಗೆ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಗೋಪುರದ ರೀತಿ ಒಂದು ಆಕೃತಿಯನ್ನು ಕಟ್ಟಿಬಿಟ್ಟಿದ್ದಾರೆ. ಇದು ಯಾವುದಕ್ಕೆ ಕಟ್ಟಿದ್ದು, ಇದರ ಒಳಗೆ ಏನಿದೆ, ಹಾಗೆ ಈ ಒಂದು ಕೆತ್ತನೆ ಬಂದ್ಬಿಟ್ಟು ಯಾವುದಕ್ಕಾಗಿ ನಿರ್ಮಿಸಿದರು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ನೋಡ್ತಿದ್ರೆ ನಮಗೆ ಒಂದು ಪುರಾತನವಾದ ಕಟ್ಟಡ ಅನ್ನೋದು ಬಹಳ ಸ್ವಚ್ಛವಾಗಿ ನಿಶ್ಚಳವಾಗಿ ಕಾಣ್ತದೆ. ಫೌಂಡೇಶನ್ ಸ್ಟೋನ್ಗಳಲ್ಲಿ ನಾವು ಕಲ್ಲುಗಳನ್ನು ನೋಡ್ಬೋದು. ಹಾಗೆ ಪಕ್ಕದಾಗೆ ಹೋದರೆ ಒಂದು ಪಾರ್ಕನ್ನು ನಿರ್ಮಿಸಿದ್ದಾರೆ. ಹಾಗೆ ದೂರದಿಂದ ನೋಡಿದಾಗ ನಮಗೆ ಅಲ್ಲೊಂದು ಕೋಟೆ ಇರೋ ರೀತಿ ಕಾಣಿಸ್ತು. ಹಾಗೆ ಆ ಕೋಟೆಯನ್ನು ನೋಡಿಕೊಂಡೇ ಬರೋಣ ಅಂತ ಆ ಪಾರ್ಕ್ ಒಳಗಡೆ ಇಳಿದು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಂಗೆ ಅಲ್ಲಿ ನಮಗೆ ಕಾಣಸಿಕ್ಕಿದ್ದು ಹಳೆಯ ಪಾಳು ಬಿದ್ದಂತಹ ಕೋಟೆಯ ಒಂದು ಬಾಗಿಲು ಹಾಗೂ ಅದರ ಗೋಡೆಗಳು ಅವನತಿಯ ಅಂಚಿನಲ್ಲಿರೋದು ನಮಗೆ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಆ ಕೋಟೆಯ ಹೆಬ್ಬಾಗಿಲು ಅನಿಸುತ್ತೆ ಅಥವಾ ಕಾವಲು ಗೋಪುರದ ಒಂದು ಕೋನ ಅನಿಸುತ್ತೆ. ಅದು ಎಲ್ಲ ನಾಮಾವಶೇಷವಾಗಿ ಹೋಗ್ತಾ ಇದೆ. ಹಾಗೆ ಆ ಒಂದು ಕೋಟೆಯ ಬಾಗಿಲ ಒಳಗಡೆ ಹೋಗೋದಕ್ಕೆ ಒಂದು ಗೇಟ್ ಸಹ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಎಲ್ಲ ಜಾಗವನ್ನು ಅತಿಕ್ರಮಣ ಮಾಡಲಾಗಿದೆ. ಈ ಕಡೆಯಿಂದ ಇದಿಷ್ಟು ಭಾಗ ಮಾತ್ರ ಉಳಿಸ್ಕೊಳ್ಳಲಾಗಿದೆ ಅನಿಸುತ್ತೆ. ಹಾಗೆ ನೀವು ಇಲ್ಲಿ ಬಾಗಿಲು ನೋಡ್ತಾ ಇದ್ದರೆ ಈ ಕೋಟೆಯನ್ನು ಯಾವುದೋ ಒಂದು ಸರ್ಕಾರಿ ಕಚೇರಿಯ ಕೆಲಸಕ್ಕಾಗಿ ಸುಮಾರು ಕಾಲದ ಹಿಂದೆ ಬಳಸ್ತಿದ್ರು ಅಂತ ಅನಿಸ್ತದೆ. ಹಾಗಾಗಿ ಅಲ್ಲಿ ಆ ಸರ್ಕಾರಿ ಕಚೇರಿಯ ಒಂದು ಹೆಸರನ್ನು ಆ ಛಾವಣಿಯಲ್ಲಿ ಬರೆದು ಬಿಡಲಾಗಿದೆ. ಈ ಕೋಟೆಯ ಪಕ್ಕದಲ್ಲೇ ಹಾಗೆ ಸ್ವಲ್ಪ ಮುಂದೆ ಸಾಗಿದ್ರೆ ಅಲ್ಲಲ್ಲಿಯೇ ಪಾಳು ಬಿದ್ದಿರುವಂತಹ ಕೆತ್ತನೆಗಳುಳ್ಳ ಕಲ್ಲುಗಳನ್ನು ಹಾಗೆ ಯಾವುದೇ ರೀತಿಯ ಒಂದು ಕಾಳಜಿ ಮಾಡದೆ ರಸ್ತೆಯ ಬದಿಯಲ್ಲಿ ಬಿಸಾಕಲಾಗಿದೆ ಅಂತಲೇ ಹೇಳ್ಬೋದು, ಇಡಲಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಪಕ್ಕಕ್ಕೆ ಹೋದರೆ ಆವಾಗಲೇ ಹೇಳದಂತೆ ಬಾವಿ, ಅದು ಕಲ್ಯಾಣಿ ರೀತಿಯ ಅತಿ ದೊಡ್ಡ ಬಾವಿ. ಇದೀಗ ನೋಡ್ತಾ ಇದ್ದೀರಾ ಎಷ್ಟಹ ದುಸ್ಥಿತಿಯಲ್ಲಿದೆ. ಅದನ್ನು ಒಂದು ಚರಂಡಿ ರೀತಿ ಮಾಡಿಬಿಟ್ಟು ಅಲ್ಲಿ ಇರೋ ಕಸ ಕಡ್ಡಿ ಎಲ್ಲ ಎಸೆದ್ಬಿಟ್ಟು ಅದಕ್ಕೆ ಯಾವುದೇ ರೀತಿಯ ಒಂದು ಪುನರುಜ್ಜೀವನ ಕಾರ್ಯ ನಡೆದಿಲ್ಲ ಅನ್ನೋದು ಬಹಳ ಎತ್ತಿ ಕಾಣ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಆರ್ಕಿಯಾಲಜಿಯವರು ಗಮನಿಸಿ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ.